ಹತ್ರವೇ ನನ್ನ ವಾಯ್ಸ್ ಕೇಳ್ಸೋದಿಲ್ಲ ನೋಡಿ ಮಾತಾಡಲ್ಲ. ನೋಡಿ ಗೈಸ್, ಈಗ ಸರ್ಟಿಫಿಕೇಟ್ ಅವ್ರಿಗೆ ಬಂತು, ಬಟ್ ನಾವು ಓಪನ್ ಮಾಡಿದ್ರೆ ಇದ್ರ ಬಗ್ಗೆ 2 ಮಾತಾಡಂತಂದ್ರೆ ಎಲ್ಲ ವುಮೆನ್ಸೂ ಭಾಳ ಮಾಡಿರ್ತಾರೆ. ಅವ್ರವ್ರ ಮದ್ರ ಬಗ್ಗೆ ಅವ್ರು ಜಾಸ್ತಿ ಹೇಳ್ಕೊಬೇಕಂತಂದಿರ್ತದೆ. ಬಟ್ ಜನರಲಾಗಿ ಹೇಳ್ತೀನಿ ನಾನು. ಈಗ ನಮ್ಮ ಮನ್ಯಾಗೂ ಈಗ ಆಲ್ರೆಡಿ ಅವ್ರು ಹೇಳಿದಾರೆ, ಒಂದು ಪೊಲೀಸ್ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿರೋ ಡಾಗ್, ಅದು ಫೀಮೇಲ್ನೇ ಪ್ರಿಫರ್ ಮಾಡ್ತಾರೆ ಅವರು. ಪೊಲೀಸ್ ಒಳಗೆ ಏನೋ ಒಂದು ಟ್ರೈನಿಂಗ್ ಕೊಡೋದಾಗಲಿ, ಒಂದು ಭರ್ತಿ ಮಾಡೋದಾಗಲಿ ಫಸ್ಟ್ ಪ್ರಿಫರೆನ್ಸ್ ಲೇಡೀಸಿಗೆ ಕೊಡೋದು. ಸುಮ್ಮನೆ ಅದೊಂದು ಮಿಸ್ಕನ್ಸೆಪ್ಷನ್ ಐತೆ, ಜೆಂಟ್ಸ್ ಭಾಳ ಸ್ಟ್ರಾಂಗ್ ಅಂತ. ದೇ ಆರ್ ಇಂಟಿಮಿಡೇಟಿಂಗ್, ಅಷ್ಟೇ ಸ್ಟ್ರಾಂಗ್ ಅಲ್ಲ. ವುಮೆನ್ಸಿಗೆ ಇಂಟಿಮಿಡೇಟ್ ಮಾಡ್ತಾರೆ ಅವ್ರು, ಯಾಕಂದ್ರೆ ಮೊದಲಿಂದನೇ ಬಂದಿರ್ತವೆ ಲೇಡೀಸ್ ಮೇಲೆ ದೌರ್ಜನ್ಯ ಅಂತೇಳಿ. ಅದೇನೋ ಜಾಸ್ತಿ ಅದು ನೆಗೆಟಿವಿಟಿಗೆ ಹೋಗಬಾರ್ದು, ಬಟ್ ಹೇಳಲೇಬೇಕಾಗ್ತದೆ. ಕಂಪೇರ್ ಮಾಡಿದ್ರೆ ವುಮೆನ್ಸೂ ಸ್ಟ್ರಾಂಗ್ ಎಲ್ಲದ್ರಾಗೂ. ನೋಡ್ರಿ, ವುಮೆನ್ಸ್ ಕ್ರಿಕೆಟ್ ಕಪ್ ಗೆದ್ದರು, ಈ ಥರ ಸರ್ಟಿಫಿಕೇಟ್ಸ್ ಎಲ್ಲ ಭಾಳ ಬರ್ತಿರ್ತವೆ ವುಮೆನ್ಸಿಗೆ. ಮನೆಗೆ ಹೋಮ್ ಮೇಕರ್ ಆಗಿನೂ ಮತ್ತೆ ಅವ್ರು ಹೊರಗೂ ಮಾಡಿರ್ತಾರೆ. ಆಮೇಲೆ ಪ್ರೀ ಮ್ಯಾರೇಜ್ ಪೋಸ್ಟ್ ಮ್ಯಾರೇಜ್ ಅಂತ 2 ಇರ್ತಾವೆ. ಅದ್ರಾಗೂ ನೋಡ್ರಿ, ಮತ್ತು ಪೇರೆಂಟ್ಸ್ ಮತ್ತೆ ಸಪೋರ್ಟ್ ಇರಬೇಕಿಲ್ಲ, ಹಸ್ಬೆಂಡ್ ಇರಬೇಕು. ಹಿಂಗೆಲ್ಲ ಒಂದಕ್ಕೊಂದು ಕನೆಕ್ಟ್ ಅದ. ವುಮೆನ್ಸಿಗೆ ಬರ್ಬೇಕು ಕೆಲವೊಂದು ಅಂತಂದ್ರೆ ಇಂಡಿಪೆಂಡೆಂಟಾಗಿ ಆಗಕ್ಕೆ ಆಗಿಲ್ಲ ಹೇಳ್ಬೇಕಂದ್ರೆ ನಾನು. ಅದು ನಾವು ಹಿಂಗೆ ಜೋರು ಮಾತಾಡ್ತೀವಲ್ಲ, ಅದಕ್ಕೆ ನಾವು ಒಬ್ಬರೇ ಇದೀವಿ ಅಂತ ಮಾತಾಡೋಕೆ ಸಾಧ್ಯ. ಅದು ಹೇಳ್ತೀನಿ ನಾನು, ಇಂಡಿಪೆಂಡೆಂಟಾಗಿ ಮಾತಾಡೋದು ಕಷ್ಟನೇ, ಎಲ್ಲ ಕಷ್ಟ ಐತೆ. ಅದು ಇದನ್ನ ಮೀರಿನೂ ಎಲ್ಲರಿಗೂ ಒಂದೊಂದು ಅವಾರ್ಡ್ಸ್ ರೆಕಗ್ನಿಷನ್ನು ಗೌರ್ಮೆಂಟ್ ಕಡೆಯಿಂದನೂ ಬಂದೈತೆ, ಪ್ರೈವೇಟಿಂಗ್ ಆರ್ಗನೈಸೇಷನ್ಗಳು ಬರ್ತಿದ್ದಾವೆ. ಆಮೇಲೆ ಲೇಡೀಸ್ಗೂ ಹಿಂಗೆ ಎಲ್ಲ ರೆಕಗ್ನಿಷನ್ ಬಂದಿದೆ, ಡಾಗ್ಗೂ ಬಂದಿದೆ. ಹಂಗೆ ಡಾಗ್ಸಿಗೂ ನೋಡ್ರಿ ಎಷ್ಟು ರೆಕಗ್ನಿಷನ್ ಸಿಕ್ಕಿದೆ, ಪೊಲೀಸರಲ್ಲಿ ಭರ್ತಿ ಆಗಿರೋ ಫಿಮೇಲ್ ಡಾಗ್ಸಿಗೆ. ಆ ಥರ ಏನಿರ್ತತೆ, ಒಂದು ಚಾನ್ಸ್ ಕೊಟ್ಟರೆ ಲೇಡೀಸ್ ಎಲ್ಲದ್ರಾಗೂ ಮುಂದೆ ಬರ್ತಾರೆ. ಸುಮ್ಮನೆ ಏನೈತೆ ಜೆಂಟ್ಸ್ ಮೈಂಡ್ ಸೆಟ್ ಅದು ಇವ್ರಿಗೆ, ಅದಕ್ಕೂ ಮುಂದೆ ಅದಕ್ಕೆ ಇದು ಮಾಡಬೇಕು, ಅವ್ರಿಗೆ ಹೆಂಗೋ ದೌರ್ಜನ್ಯ ಮಾಡಿಸ್ಬೇಕು. ವುಮೆನ್ಸು ಮಾಡ್ತಾರಿಲ್ಲ ಅನ್ನಂಗಿಲ್ಲ, ಬಟ್ ನಾವು ವುಮೆನ್ಸಿನ ಬಿಡ್ಕೊಡಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೆ ಏನಂತೀನಿ, ಜೆಂಟ್ಸ್ ಒಂದು ಸ್ವಲ್ಪ ವಿನಯ ನಮ್ರತೆಯಿಂದ ಇರೋದು ಕಲೀರಿ. ಲೇಡೀಸ್ಗಳು ನೋಡಿ ಕೂಡಲೇ ಒಂದೊಂದು ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಎಲ್ಲಾರ್ದು ಒಂದೊಂದು ಬ್ಯಾಕ್ ಸ್ಟೋರಿ ಇರ್ತದೆ, ಸ್ವಲ್ಪ ರೆಸ್ಪೆಕ್ಟಿವ್ ಇರೋದು ಕಲೀರಿ. ಮೊದಲು ಹೇಳ್ತೀನಿ ನೋಡಿ, ನಾನು ಜೋರಾಗಿ ಹೇಳೋದು ನಾವು ಅಂಜೋಂಥದ್ದು ಏನಿಲ್ಲ, ರೆಸ್ಪೆಕ್ಟ್ ಫಸ್ಟ್ ಅಂತೀವಿ ಅಷ್ಟೇ ನಾವು ಲೇಡೀಸಿಗೆ. ಹಂಗೆ ಬಂತ ಅಂತ ತಿಳ್ಕೊರಿ. ಈಗ ನಮ್ಮ ಮದರ್ಗೂ ನಮ್ಮ ಫಾದರ್ಸ್ ರೆಸ್ಪೆಕ್ಟ್ ಸಪೋರ್ಟ್ ಎಲ್ಲ ಐತೆ ಅಂತ ನಮ್ಮ ಮುಂದೆ ಬಂದವ್ರು ಹೇಳ್ಬೇಕಾಗ್ತದೆ. ಲಾಸ್ಟಿಗೆ ಹೇಳ್ತಿದ್ದೆ ನಾನು ಈ ಪಾಯಿಂಟ್, ಫಸ್ಟ್ ಅವ್ರ ಫಾದರ್, ಆಮೇಲೆ ಈಗ ನಮ್ಮ ಫಾದರ್. ಇಲ್ಲಾಂತಂದ್ರೆ ಹೆಂಗೆ ರೆಕಗ್ನಿಷನ್ ಬರೋಕ್ಕೆ ಸಾಧ್ಯ ಹೇಳ್ರಿ, ಬರೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಪಾರ್ಟ್ನರ್ ಆಗಲಿ, ಒಂದು ಹಸ್ಬೆಂಡ್ ಆಗಲಿ, ಒಂದು ಏನೋ ಫಾದರ್ ಆಗಿ ನೋಡಿ ಲೈಟ್ ಜೋರು ಮಾಡಿದ್ರು ಅವರು. ಒಂದು ಮನೆಗಾಗಲಿ ಎಲ್ಲರೂ ರೆಸ್ಪೆಕ್ಟ್ ಕೊಡ್ರಿ, ಅವರಿಗೆ ಮುಂದೆ ಬರೋಕ್ಕೆ ಜಾಸ್ತಿ ಅವಕಾಶ ಕೊಡ್ರಿ. ಇನ್ನು ಮುಂದಾದರೂ ಈಗ ಐತೆ ಇಲ್ಲ ಅನ್ನತ್ರ ಸೊಸೈಟಿ ಇನ್ನೂ ಸ್ವಲ್ಪ ಐತೆ, ಅದು ಪ್ರೆಸಿಡೆಂಟ್ ಆಫ್ ಇಂಡಿಯನ್ ವುಮೆನ್ ಎಲ್ಲ ಅವ್ರ ಮೋದಿ ಅವ್ರ ಒಂದು ವುಮೆನ್ಸ್ ಎಂಪವರ್ಮೆಂಟ್ ನಾಗ ಅದಾರ. ಅವ್ರ ಬಗ್ಗೆ ಚಪ್ಪಲ್ ಹಾಕೊಂಡು ಮಾತಾಡಬಾರ್ದು ನೋಡಿ, ಹಿಂಗಿರ್ತತಿ. ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಚಪ್ಪಲ್ ತೆಗೆದು ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರನ್ನ ನಾವು ಒಂದು ಏನಂತ ಪ್ರೈಮ್ ಮಿನಿಸ್ಟರ್ ಅಂತಲ್ಲ, ಒಂದು ಏಜ್ಡ್ ಪರ್ಸನ್ ಇದ್ದಾರೆ, ಒಂದೆಲ್ಲ ಏನೋ ಸ್ಯಾಕ್ರಿಫೈಸ್ ಮಾಡ್ಯಾರ ಲೈಫ್ದಾಗ, ಏನೋ ಮಾಡಬೇಕು ಒಂದು ನಮ್ಮ ದೇಶಕ್ಕಾಗಿ ಹಿತ ಅಂತೇಳಿ. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕಾಗಲ್ಲ. ಬಟ್ ಅವರು ಒಂದು ವುಮೆನ್ ಎಂಪವರ್ಮೆಂಟ್ ಇರೋದಕ್ಕೇ ಭಾಳ ವುಮೆನ್ಸ್ ಮುಂದೆ ಬಂದಾರ. ಈಗ ಒಂದೆಲ್ಲ ಪದವಿ ಆಯಿತು, ಇದಾಯಿತು. ಈಗ ಮೊನ್ನೆ ಇವ್ರು ಹೇಳ್ತಿದ್ರಲ್ಲ, CM ಆಯಿತು, ಎಲ್ಲ ಹುದ್ದೆಗಳಿಗೆಲ್ಲ ಲೇಡೀಸ್ ಪ್ರಿಫರೆನ್ಸ್ ಕೊಡತ್ತಾರ ಅಂತೇಳಿ. ಸೊ ಅದಕ್ಕೆ ಅವ್ರಿಗೆ ನಾವು ಏನು ಹೇಳೋಣ, ನಾವು ಲಾಸ್ಟ್ ಟೈಮ್ ಹೇಳೋದು ಹೆಸರು ನಾವು ತಪ್ಪು ಹೇಳ್ಬಾರ್ದು ಅಂತ ತಪ್ಪು ಮಾತಾಡಿದ್ದಿಲ್ಲ. ಈಗ ದ್ರೌಪದಿ ಮುರ್ಮು ಅವ್ರು ಯಾವ ಥರ ಇದ್ದಾರೆ ಆ ಥರ ರೇಖಾ ಗುಪ್ತಾನು ಇದ್ದಾರೆ. ಸೊ ಈ ಥರ ಮುಂದೆ ಬಂದರು. ಫೈನಾನ್ಸ್ ಮಿನಿಸ್ಟರ್ ಅವರು ನಿರ್ಮಲಾ ಸೀತಾರಾಮನ್ ಮೇಡಮ್ ಮೋದಿ ಅವ್ರು ಕೊಟ್ಟಾರೆ. ಯಾಕಂದ್ರೆ ಅವ್ರ ಮದರ್ ಆ ಥರ ಅವ್ರದ್ದು ಸಂಸ್ಕಾರ, ಅದು ನಾವು ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ. ಬಟ್ ನಮಗೆ ಹೈ ರೆಸ್ಪೆಕ್ಟ್ ಐತೆ ನರೇಂದ್ರ ಮೋದಿಜಿ ಸರ್ ಬಗ್ಗೆ ಹೈಯೆಸ್ಟ್ ರೆಸ್ಪೆಕ್ಟ್ ಐತೆ. ಅವ್ರು ಅಂತಾನೆ ಅಂದಿನ ಹೆಸರು ಸಿಂಗ್ಯುಲರ್ ತೊಗೊಂಡಿಲ್ಲ, ಮತ್ತು ಅದು ಒಂದು ಕಾಂಟ್ರವರ್ಸಿ ಬೇಡ. ಮತ್ತು ನೋಡ್ರಿ, ನಾವು ಹಿಂಗೆ ತೆಗೆದು ಮಾತಾಡ್ತಿದ್ದೇನೆ, ಹಿಂಗೆಲ್ಲ ಹಾಕೊಂಡು ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು ಏಜಿಗೆ. ಆಮೇಲೆ ಭಾಳ ಒಳ್ಳೇದು ಮಾಡ್ತಿದ್ದಾರೆ, ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊತೀನಿ ಅಷ್ಟೇ, ಅದಕ್ಕಿಂತ ಏನು ಮಾಡೋಕ್ಕಾಗಲ್ಲ. ನೋಡಿ ಎಸ್, ನಾವು ಎಲ್ಲಿ ಬಂದ್ವಿ, ಯಾವುದೋ ಒಂದು ಹೊಸ ಪ್ಲೇಸಸ್ ಟ್ರೈ ಮಾಡೋಣ ಅಂತ ಹೇಳಿ ಕರ್ಕೊಂಬಂದ್ವಿ. ಹಿಂಗೆ ಪೆಟ್ರೋಲ್ ಪಂಪ್ ಈ ಕಡೆ ನಮ್ದು ಯಾವುದೋ ರೋಡಿಗೆ ಹಚ್ಚಿ ಐತಿ. ನಮ್ಮೆಲ್ಲ ರೋಡ್ ಅಡ್ರೆಸ್ಗಳು ಗೊತ್ತಾಗಂಗಿಲ್ಲ, ಅದು ಪ್ರಾಬ್ಲಮ್ ನಮ್ಮದು. ದೇರ್ ಆರ್ ಸೊ ಡಾಗ್ಸ್ ಬಂದು ಈಗ ಜಸ್ಟನ್ನ ತೆಗೆದಾರೆ. ಕಮ್ ಹಿಯರ್ ಕ್ಯೂಟಿ, ನಮ್ಗಿಷ್ಟ, ಅದಕ್ಕೆ ನಾವು ನೋಡಿದ್ದೆಲ್ಲ ಬರ್ತಾವೆ. ನೋಡಿ ನಾವು ಸಡನ್ ಪ್ಲಾನ್ ಮಾಡಿ ಇಲ್ಲಿ ಬೇಲೀಫ್ ಅಂತ ಒಂದು ಯಾವ ರೋಡಿಗೆ ಹಚ್ಚಿ ಐತಿದ್ದು, ಇದೆಲ್ಲ ಯಾವ್ದೋ ರೋಡ್ ಅವ್ರು ಹೇಳ್ತಾರೆ. ಆಮೇಲೆ ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ. ಈಗ ಜಾಂಬೋಟಿ ರೋಡ್ ಇದೆ, ಇನ್ನೆಲ್ಲ ಜಾಂಬೋಟಿ ಇನ್ನೆಲ್ಲ. ನಾವು ಯಾವಾಗೂ ಇಂಥ ಪ್ಲೇಸ್ ಟ್ರೈ ಮಾಡಂಗಿಲ್ಲ. ಸುಮ್ಮನೆ ನಾವು ಇನ್ನೊಂದೈತಿ ಮುಂದೆ ಈ ಕಡೆ ಬರ್ತಾನೆ ಒಂದಿತ್ತು
ಈಗ ಒಂದ್ 4 2 5 ಸಲ ಯಾವಾಗಾರ ಅಲ್ಲಿ ಬರ್ತೀವಿ ಸಮ್ಮರ್. ಅಂಬಿಕಾ ಆಯ್ತು ಮತ್ತೆ ಎದ್ದೇದಾಯ್ತು ಈಗ ಅದೇನೋ ವುಮೆನ್ ಸರ್ಟಿಫಿಕೇಟ್ ನಮ್ಮ ಮದರಿಗೆ ಬಂದೈತೆ, ಬಟ್ ನಾ ಡ್ರೆಸ್ ಹಾಕೊಂಡೋದ್ರೆ ನಾನು ಓಪನ್ ಮಾಡಿ ತೋರಿಸಿ, ನನಗೆ ಬಂದಿಲ್ಲ ಅದು, ಅವ್ರಿಗೆ ಬಂದೈತೆ. ಅದು ಏನೇನಂತೇಳಿ ನಾವು ಆಮೇಲೆ ಹೇಳ್ತೀವಿ. ಈಗ ಬೇಲಿ ಸದ್ಯಕ್ಕೆ ತೋರ್ಸಲ್ಲ ಪೋಸ್ಟರ್ ತೋರಿಸಲ್ಲ, ಬೇಲಿಫ್ ತೋರ್ಸೇನೆ ತೋರಿಸಿದೆ ಆಯ್ತು. ಇಲ್ಲ ನೋಡ್ರಿ, ಅವ್ರು ಸರ್ಟಿಫಿಕೇಟ್ ಹಿಡ್ಕೊಂಡು ನಿಂತಾರ ಅಷ್ಟೇ. ಇದು ಸರ್ಟಿಫಿಕೇಟ್ ನಮ್ಮ ಕಡೆ ಐತೆ. ಓಪನರ್ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಅಪ್ಲೈ ಮಾಡಿದ್ ನಮ್ಮಮ್ಮ ಇಂಥ ಮಾಡ್ತಾರೆ ಇವ್ರು. ನೋಡಿ ಜೀವನ ಆಟ ಆಡೋಕೈತೆ ನೋಡಿ, ಜೀವನ ಇಲ್ಲ ನಾನು ಇದು ಮಾಡಿದ್ದು ನಾನು ಇಲ್ಲ, ಅವ್ರು ಮಾಡಿಲ್ಲ ಗೈಸ್, ಅವ್ರು ಮಾಡಿಲ್ಲ ಅಪ್ಲೈ. ನಮ್ಮಮ್ಮ ಅಪ್ಲೈ ಮಾಡ್ಯಾಳ. ಅದು ಹೆಂಗೆ ಅಪ್ಲೈ ಮಾಡ್ಯಾಳ ನಮ್ಮಮ್ಮ ನನಗೂ ಗೊತ್ತಿಲ್ಲ. ಅಕ್ಕಿದು ಅದನ್ನ ಕೊಟ್ಟವ್ರ ಅವ್ರು ಹಂಗೆ ನೋಡಿ. ಒಂದು ಪಿಕ್ ತೆಗ್ಸ್ಕೋರಿ ಈಗಲೇ ಇಲ್ಲಿ. ನಮ್ಮ ಕಡೆ ಇಂಗ್ಲೀಷ್ ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ, ಇಂಡಿಯನ್ ಮ್ಯಾಚ್ ಅಲ್ಲ, ಇಂಗ್ಲೆಂಡ್ ವರ್ಸಸ್ ಪಾಕಿಸ್ತಾನ ನಡೆದತ್ತೆ. ಅದೇನೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಸ್ಕ್ರೀನ್ ಹಾಕ್ಯಾರ. ಇಂಡಿಯಾ ಮ್ಯಾಚ್ ಇದ್ದ ಬಂದು ನೋಡ್ಬೋದು. ಇಂಡಿಯಾ ಮ್ಯಾಚ್ ನಮ್ ಜಾಸ್ತಿ ಏನಿಲ್ಲ ಕೊಡ್ಲ ಹಂಗೈತೆ. ಮೊದಲೇ ಬಂದ್ರೆ ಜಾಗ ಐತೆ ನೋಡೋದು. ಇಲ್ಲಿ ಬಂದಿಲ್ಲ, ಇಲ್ಲಿ ಕುಂತಾರ ನೋಡ್ರಿಲ್ಲ ಹೆಂಗೈತೆ ಅಂತ. ಫ್ಯಾಮಿಲಿನೂ ಕೂತಾರ, ಹಂಗೇನಿಲ್ಲ. ನೋಡಿ ಏನೋ ಒಂದು ಅಪ್ಲೈ ಮಾಡಿದ್ರು ಆನ್ಲೈನ್, ಅದು ಹೆಂಗೆ ಏನಂತ ನಮಗೆ ಗೊತ್ತಿಲ್ಲ. ಅವ್ರು ಮಾಡಿರೋ ನಮಗೆ ಯಾಕೆ ಓಪನ್ ಮಾಡಂತಾರೆ ಗೊತ್ತಿಲ್ಲ. ನಾವು ಸುಮ್ಮನೆ ಸ್ವಲ್ಪ ಡ್ರೆಸ್ ಹಾಕೊಂಬಂದಿರೋ ಕಾರಣಕ್ಕಷ್ಟೇ. ಅವ್ರಿಗಾಗ ಹೊರಗೊಂದು ಓಪನ್ ಮಾಡಂತಂದ್ರೆ ಮತ್ತೆ ಮನೆಗೆ ಒಳ್ಳೆ ಡ್ರೆಸ್, ಹೊರಗೆ ಒಳ್ಳೆ ಡ್ರೆಸ್ ಅಂತಾರೆ. ಹಿಂಗೆ ಮಾಡ್ತಾರೆ. ನಿಮ್ಮ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಹೇಳ್ರಿ, ಕಮೆಂಟ್ ಇದಕ್ಕಾಗಾದ್ರೂ ಓಪನ್ ಇಡ್ತೀನಿ ನಾನು. ಹಿಂಗೆ ಮಾಡ್ತಾರೆ ಅವರು, ಏನು ಹೇಳೋಣ ನಾವು. ಆದರೂ ವುಮೆನ್ಸ್ ಡೇಕಿನ ಮೊದಲೇ ನಾವು ಅದನ್ನು ಓಪನ್ ಮಾಡಿ ತೋರಿಸ್ತಿದ್ದೀವಿ. ವುಮೆನ್ಸ್ ಸ್ಪೆಷಲ್ ಅಂತೇಳಿ, ವುಮೆನ್ಸ್ ಏನೋ ಮಾಡ್ಬೋದು ಅಂತೇಳಿ. ನಾವು ಮನೆಗೆ ಹೋಗೋ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ, ಇಲ್ಲಿ ಮಾತಾಡೋಕ್ಕಾಗಂಗಿಲ್ಲ, ಅವ್ರವ್ರು ಅದಾರಂತ. ವುಮೆನ್ಸ್ ಬಗ್ಗೆ ಆಗಲಿ ಜೂಲಿ ಬಗ್ಗೆ ಆಗಲಿ ಎರಡು ಬರಂಗೆ ಮಾತಾಡ್ಬೇಕಂತ ಸ್ವಲ್ಪ ಐತೆ. ಇಲ್ಲ ಹೊರಗಿಲ್ಲ ಹೋಗ್ತಾ ನಿಂತು ಮಾತಾಡ್ತೀನಿ, ಸ್ವಲ್ಪ ನೋಡ್ರಿ ಪೂರ್ತಿ. ನಾನು ಮಾತಾಡೇ ಇಲ್ಲ. ಇದು ಇನ್ನೊಂದು ಪಾರ್ಟ್, ಇದು ಫಸ್ಟ್ ಪಾರ್ಟ್ ಮಾತಾಡ್ಯಾರ ಅವರು ಕೀಲಿ ಬಗ್ಗೆ ಮತ್ತು ಜೂಲಿ ಬಗ್ಗೆ. ಅವ್ರು ಮಾತಾಡಿ ಮುಗಿಸ್ಯಾರ, ಅದನ್ನು ಹಾಕ್ಬಿಡ್ತೀವಿ. ಇದು ಬೇರೆ ವ್ಲಾಗ್, ಇದು ಪ್ರೀ ವುಮೆನ್ಸ್ ಡೇ ವ್ಲಾಗ್ ಅಂತ ಹಾಕ್ತೀವಿ ಇದನ್ನು. ನಂಗೆ ಕೊಟ್ಬಿಟ್ಟಿದ್ದೀನಿ. ಹೌದು, ಹಾಕಂತದೇನಾಯ್ತು. ನಾ ಕೊಟ್ಟೇನು ಆನ್ ಮಾಡಂತ ಒಂದ್ಸಲ ಕೊಟ್ಟು ತಾನು ಆಫ್ ಮಾಡ್ತಾನೆ. ಮತ್ತೆ ಮಾಡಿಲ್ಲ, ಏನೋ ಹೇಳಿದ್ರು ನಂಗಪ್ಪ. ತೆಗೆದ್ಬಿಟ್ಟು ನೋಡಿ, ಲೇಟಾಗಿ ವಿಡಿಯೋ ಆನ್ ಮಾಡ್ತಿದ್ದಾರೆ ಅವರು. LLM ನಮ್ದು ಹಿಂಗೆ ಗ್ರಾಜುಯೇಷನ್ ಕೊಡ್ತಾರಲ್ಲ, ಹಂಗೆ ಅನ್ಸೋದೈತಿದೆ ನೋಡಿ. ತಡಿ, ನಾನೇ ನೋಡಿಲ್ಲ. ಇಂಡಿಯನ್ ಫೋರಮ್ ಇದು ಐತೆ. ಇದೆಲ್ಲ ಯಾಕೆ ಗೈಸ್, ನಾವ್ಯಾಕೆ ಓಪನ್ ಮಾಡ್ಬೇಕಿದೆ ಅಂತ ಅರ್ಥ ಆಗಲ್ಲ. ಹಂಗೆ ಮಾಡೋದಿಲ್ಲ. ನಾ ಫೋಟೋ ಹೊಡಿತೀನಿ ಬಿಡಿ, ಅದ್ದದು ನಾ ಹೊಡಿತೀನಿ ತಗೋ ಫೋಟೋ. ಅಲ್ಲಿಂದ ಕವರ್ ಆಗಲ್ಲ, ಅದು ಕವರ್ ಐತಿ, ಅದ್ರೊಳಗೆ ಮಿಡಲ್ ಒಂದಿರಬೇಕು. ಯಾವ ಕವರ್ ತೆಗಿ, ಒಳಗೆ ಇಷ್ಟು ಇಟ್ಟಾರ ಅಷ್ಟೇ ಅವರು. ಯಾಕೆ ತೆಗಿತಿ? ಅದು ಹೋಗ್ತಾ ಇತ್ತು ಸರ್ಟಿಫಿಕೇಟ್. ಅದು ಮತ್ತೆ ಇದಾಗ್ತೈತಿ ಮುಟ್ಟಿ. ಇದು ಒಂದ್ಸಲ ತೋರ್ಸತ್ತೆ ಅಷ್ಟೇ, 20 ಸಲ ತೆಗೆಯೋದು ಬೇಡ. ಸಾಧನೆ ಮಾಡಿದವ್ರು ಮಾತಾಡ್ರಿ ಅಂದ್ರೆ ಅವ್ರ ಮಕ್ಕಳ ಕಡೆಯಿಂದ ತೆಗ್ಸೋ ಸಾತಾರ. ನೀವು ಹೇಳ್ಬೇಕು, ನಾವೇನು ಸಾಧನೆ ಮಾಡಿ. ಅವ್ರು ಭಾಳ ಸಾಧನೆ ಮಾಡ್ಯಾರ, ಹೆಂಗೆ ಹೇಳೋದು ನಾವು. ಮತ್ತೆ ನಾವು ಹೇಳ್ಕೊಂಡಂಗೆ ಆಗ್ತದೆ. ಅದಕ್ಕೆ ಹೇಳ್ತೀನಿ, ಎರಡು ಬರಂಗೆ ಮಾತಾಡ್ತೀನಿ ಅಂತೇಳಿ. ಸ್ವಲ್ಪ ಊಟ ಆದಮೇಲೆ ಮಿಡಲ್ ಹಾಕೊಂಡ್ಬಿಟ್ರಿ ನೀವು. ಇದು ಮಿಡಲ್ ಕೊಟ್ಟ. ಇಲ್ಲಿ ನೋಡ್ರಿ, ವುಮೆನ್ಸ್ ಇದು ಏನು ಬರ್ತಾರ ನೋಡ್ರಿ. ಶಿ ಇನ್ಸ್ಪೈರ್ಸ್ ಇಂಡಿಯಾ ಅಂತ ಇದೆ. ನಿಂಗೆ ಒಲಿಂಪಿಕ್ ಮಾಡ್ಲಾಗದಂಗೆ ಆಯ್ತಲ್ಲ, ಅದನ್ನ ಹಿಂಗೆ ಹಿಡಿತಾರೆ ಎಲ್ಲರೂ. ಅದು ಫೋಟೋ ಬರಂಗೆ ಇಲ್ಲ, ಅವರೇ ಹಾಕೋಬೇಕು ಮಾಡಲಿ. ನಾ ಹಾಕೊಳ್ಳೋದು ಸರಿ ಅಲ್ಲ, ಸುಮ್ಮನೆ ತೋರಿಸ್ತಿದ್ದೇನೆ ಅಷ್ಟೇ. ನಾನು ಅವ್ರವ್ರದ್ದು ಅವರೇ ಹಾಕೋಬೇಕು ಗೈಸ್. ಇದು ಏನಂತ ಓದ್ತೀನಿ ನೋಡೋಣ. ಶಿ ಇನ್ಸ್ಪೈರ್ಸ್ ಇಂಡಿಯಾ, ದಿ ಇಂಡಿಯನ್ ಫೋರಮ್ ಫಾರ್ ಸೋಷಿಯಲ್ ಲೀಡರ್ಸ್ ಆ್ಯಂಡ್ ಅಚೀವರ್ಸ್, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, Women of Excellence Awards 2026. Certificate of recognition issued by the Honorable Selection Committee, International Women's Day, Women of Excellence Awards 2026. ಇಲ್ಲಿ ಕೆಲವೊಂದು ಲೀಡರ್ಸ್ ಇದ್ದಾರೆ, ಅವ್ರ ರೆಕಗ್ನಿಷನ್ ಇವ್ರದ್ದು ವರ್ತ್ ಅಂತೇಳಿ ವುಮೆನ್ಸ್ ಡೇ ಇವ್ರಿಗೆ ಸೆಲೆಕ್ಟ್ ಮಾಡ್ಯಾರ ಅವರು. ಅಂದರೆ ನಾಟ್ ಓನ್ಲಿ ಅಡ್ವೊಕೇಟ್ ಇವ್ರ ಪ್ರೊಫೆಷನ್ ಅಂತೇಳಿ ಬರ್ದಾರಷ್ಟೇ ಅವರು. ಇವ್ರ ನೇಮಿಗೆ ಅಡ್ವೊಕೇಟ್ ಇನ್ ರೆಕಗ್ನಿಷನ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್, ಡೆಡಿಕೇಶನ್, ಲೀಡರ್ಶಿಪ್ ಆ್ಯಂಡ್
ಇನ್ಸ್ಪಿರೇಷನಲ್ ಕಾಂಟ್ರಿಬ್ಯೂಷನ್ ಫೀಲ್ಡ್ ಆಫ್ ಲಾ ಅಂತ ಬರ್ದಾರ ಅವ್ರು. ಸೆಲೆಬ್ರೇಷನ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್ ಫಾರ್ ಪ್ರೆಸ್ಟೀಜಿಯಸ್ ಇನ್ಸ್ಪೈರಿಂಗ್ ಇಂಡಿಯನ್ ವುಮೆನ್ ಅವಾರ್ಡ್ 2026 ಅಂದ್ರೆ ಬರೀ ಲಾದ ಅಂತಲ್ಲ, ಜನರಲ್ ಎಲ್ಲ ನೋಡ್ಯಾರ ಅವರು. Her journey stands as a symbol of strength, resilience, excellence and empowerment, inspiring individuals and communities through her commitment, value and service to the society. With warm regards and deep respect for her contribution to nation building and social progress. ಯಾರಂದ್ರೆ SMT ಸುವರ್ಣ ಮಂಜರಿ ಅಷ್ಟೇ ಹಾಕ್ಯಾರ ಅವ್ರು, ಜಡ್ಗೆ ಬಂದಿಲ್ಲ ನೋಡಿ. ಅದಕ್ಕೆ ಹೇಳಿದ ನಮಗೆ ಒಂದೇ ಬಂತು ಅಂತ ನೋಡಿ. ಶ್ರೀಮತಿ ಸುವರ್ಣ ಮಂಜರಿ ಅವರಿಗೆ BKS ಮಂಜರಿ ಅವ್ರ ಜಡಿಗೆ ಹಾಕಿಲ್ಲ ನೋಡ್ರಿ, ಅದು ಯಾಕೋ ಹಾಕಿಲ್ಲ ಅವ್ರು. BKS ಮಂಜರಿ ಅಂತ ಹೇಳ್ತೀವಿ ಅದಕ್ಕೆ ನಾವು ಇವ್ರನ್ನ. ಅವರಿಗೆ ಎಲ್ಲಾನು ನೋಡಿ ಕೊಟ್ಟಾರ ಅವ್ರಿಗೆ. ಅವ್ರು ಜಾಸ್ತಿ ಆಕ್ಟಿವ್ ಇರಂಗಿಲ್ಲ ಸೋಷಿಯಲ್ ಮೀಡಿಯಾ ಮೇಲೆ. ನನ್ನಂಗೆ ರೀಲ್ಸ್ ಹಾಕೋದಾಗ್ಲಿ ಯೂಟ್ಯೂಬ್ ಅವ್ರಿಗೆ ಹೆಂಗೆ ಸೆಲೆಕ್ಟ್ ಮಾಡಿದ್ರು ಅದೇನು ಅವ್ರು ಅಷ್ಟು ಮೈನ್ಯೂಟಾಗಿ ನೋಡ್ಯಾರ ನನಗೂ ಗೊತ್ತಿಲ್ಲ ಗೈಸ್. ಇವಾಗ ಒಟ್ಟು ಬಂತು, ಗೌರಿ ಲಕ್ಷ್ಮಿಯಿಂದನೇ ಬಂದಿದ್ದು. ಅಕ್ಕಿನಾಗ ಬೈತೀರಿ ನೀವು ಸುಮ್ಮನೆ. ಅಕ್ಕಿನ ಜೊತೆ ನಾನು ಹೋಗಿ ಆಮೇಲೆ ಹೇಳ್ತೀನಿ. ಆಮೇಲೆ ನೋಡ್ರಿ, ನಾವು ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇರ್ತೀವಿ, ಬಟ್ ಬರೋದಿತ್ತಂದ್ರೆ ಹೆಂಗೋ ಬರ್ತತ್ ಅಂತ ಅದಕ್ಕೆ ಹೇಳೋದು. ಒಬ್ರು ಮಾಡಿದ್ದು ಹೆಂಗೋ ಒಂದು ನೋಡಿ ಬಂತವ್ರಿಗೆ. ಇವ್ರು ಎನ್ರೋಲ್ ಮಾಡ್ಕೊಳ್ಳೋ ಸೆಲೆಕ್ಟ್ ಮಾಡ್ಯಾರ ಅವರು. ಅವರಿಗೆ ಆಮೇಲೆ ಮೆಸೇಜ್ ಹಾಕ್ಬೇಕು. ಆ್ಯಕ್ಚುಲಿ ನಾನು ಹಾಕಿಲ್ಲ, ಓಪನ್ ಆದಮೇಲೆ ರಿಸೀವ್ಡ್. ಇವರು ಸ್ಯಾರಿ ಊಟ ಮೆಡಲ್ ಹಾಕೊಳ್ಳೋದನ್ನ ಒಂದು ಸಂದರ್ಭ ಮಾಡ್ತೀವಿ. ಅದು ವುಮೆನ್ಸ್ ಡೇಗೆ ಆಗಿರ್ಬೋದೇನೋ ಗೊತ್ತಿಲ್ಲ, ನೋಡೋಣ. ವುಮೆನ್ಸ್ ಡೇಗೆ ಆಗ್ಬೋದು ಅದು ನನ್ನ ಪ್ರಕಾರ. ಇವ್ರೇನೋ ಸುಮ್ಮನೆ ಒಂದೇನೋ ಇರಲಿ, ಎಲ್ಲ ಯಾರ್ಯಾರು ಫೀಲ್ಡಲ್ಲಿ ಏನೇನಿದ್ದಾರೆ ಅದು ಹೌಸ್ ವೈಫು ಬರೆದಿದ್ದೆ. ನನಗೆ ಹೌಸ್ ವೈಫ್ ಅಂತಲೂ ಬರೆದಿದ್ದೆ, ಪ್ಲಸ್ ಈಗ ಸುಮ್ಮನೆ ಹಾಬಿ ಅಂತ ಅದು ಬರೆದಿದ್ದೆ. ಆದರೆ ಲಾದು ಎಲ್ಲ ಡಿಗ್ರಿ ಹಾಕಿದ್ದೆ ನಾನು, ಕ್ವಾಲಿಫಿಕೇಷನ್ ಅಂತ ಕೊಟ್ಟಾಗ. ಸೊ ಅದರಲ್ಲೂ ಜೂರೀಸ್ ಇರ್ತಾರಂತೆ. ಇಂಡಿಯನ್ ಫಾರಮ್ ಇದು ಇದೆ ಆ್ಯಕ್ಚುಲಿ, ಚೆನ್ನೈ ಬೇಸ್ಡ್ ಒಂದು ಇದು ಎಲ್ಲ ವುಮೆನ್ಸ್ಗೆ ಒಂದು ಇನ್ಸ್ಪಿರೇಷನಲ್ ಒಂದು ಸರ್ಟಿಫಿಕೇಟ್ ಟೈಪ್ ಕೊಡ್ತಿದ್ದಾರೆ ಅವರು. ನಾನು ಸುಮ್ಮನೆ ಅಪ್ಲೈ ಮಾಡಿದೆ, ಅವರು ಅಲ್ಲಿ ಅದರಲ್ಲಿ ಜೂರಿ ಸೆಲೆಕ್ಟ್ ಆಗಿ ಗೌರಿ ಲಕ್ಷ್ಮಿ ಓದ್ಕೊಳ್ಳ ನಂಗೆ ಫಸ್ಟ್ ಪ್ರೈಸ್ ತಗೊಂಬಂದ್ಲ. ಡಾಗ್ಸ್ ಹಂಗಾಯ್ತು ನಿಮ್ದು ಕಳ್ಸ್ಕೊಳ್ಳೆ, ನಿಮಗೆ ಪ್ರೈಸ್ ಕೊಟ್ರ ಬರೀ ವುಮೆನ್ಸ್ ಅಷ್ಟೇ ಇದು. ಮಂದಿ ಮೆನ್ಸಿಗೆ ಹಾಕೊಡ್ಬೇಕು, ಮೆನ್ಸಿಗೆ ಕೊಟ್ಟು ಉಪಯೋಗ ಇಲ್ಲ ಅಂತ ಗೊತ್ತೈತೆ ಅವ್ರಿಗೆ. ನಮ್ಗೆ ಇಷ್ಟ ಆಗಿಲ್ಲ ಗೆಸ್ಟ್ ಮೆನ್ ಮಾಡೋದು. ಎಸ್ಪೆಷಲಿ ಫಾರ್ ವುಮೆನ್ಸ್ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕೊಟ್ಟಾರಲ್ಲ. ಹೌದು, ಹಂಗೆ ಆಗಿರೋದು. ಇಲ್ಲಿ ನೋಡ್ರಲ್ಲ ವ್ಯೂ ಹೆಂಗೈತಂತ. ನಮಗೂ ಗೊತ್ತಿಲ್ಲ, ಸುಮ್ಮನೆ ಬಂದ್ವಿ. ಇವತ್ತು ಇಂಥ ಇದ್ರಾಗ ನಾವು ಓಪನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ. ಅದನ್ನ ಅಲ್ಲ ಏಜ್ ಕೂಡ ಕೇಳಿದ್ರು, 60+ ಸೀನಿಯರ್ ಸಿಟಿಸನ್ ಅವಾರ್ಡ್. ಏನೋ ಫೈನಲ್ ಮಾಡಿದ್ರೆ ಚಲೋ ಸಿಗ್ತಾವ. ಸಡನ್ ಬಂದು ಯಾವ್ದು ಇಷ್ಟ ಆಗ್ತದೆ ಅದನ್ನು ಫೈನಲ್ ಮಾಡ್ಬೇಕು ನೀವು. ಅದು ಹೋಟೆಲ್ ಆಗಲಿ ಹುಡುಗಿ ಆಗಲಿ ನೋಡಿ ಹೇಳ್ಬಿಡ್ತಾರೆ ಅವ್ರು. ಸುರೇಶ್ ಜಡಿ ಹೇಳಕ್ಕೆ ಬಂದು ನಾನು ಹೇಳ್ತಿದ್ದೀನಿ. ಫಸ್ಟ್ ಯಾವ್ದು ನೋಡಿ ಸಡನ್ನ ಫೈನಲ್ ಮಾಡ್ತಿರಲ್ಲ ಅದೇ ಲಾಸ್ಟು. 20 ಸಲ ನೋಡ್ರೆ ಸಿಗೋದಿಲ್ಲ. 100% ಹೇಳ್ತೇನೆ ನಾನು. ಇವರು ಡ್ರೆಸ್ ಹಾಕೊಂಡ್ ಬರಂಗಿಲ್ಲ, ಮತ್ತು ನಾವು ಕರ್ಕೊಂಡ್ಬಂದ್ವಿ ಸುಮ್ಮನೆ ಅನ್ಸಲ್ಲ ಹಬ್ಬ ಏನಾಗೋದಿಲ್ಲ ಅಂತ. ಡ್ರೆಸ್ ಹಾಕೊಂಡೇ ಬರ್ಬೇಕಂತ ಏನಿಲ್ಲ ಅಂತೇಳಿ ನಾವು. ಇದು ಸೂಪ್ ಏನೋ ಬೇರೆ ಕೊಟ್ಟಾನ, ಚಲೋ ಐತೆ ನೋಡ್ರಿ. ಇಲ್ಲಿ ಸ್ಪೆಷಲ್ ಯಾವ್ದೋ ಕೊಡ ಅಂತ ಹೇಳಿದ, ನಮ್ಮ ಹೆಸರು ಗೊತ್ತಾಗೋದಿದೆ ಏನಂದು. ಅವ್ರಿಗೆ ಬಂದ ತಕ್ಷಣ ನಂಗೆ ಈಸಿ ಆಗ್ತದೆ. ತಿನ್ನ ದಾಲ್ ಕಿಚಡಿ ಆಮ್ಲೆಟ್ ಲಾಸ್ಟ್ ಆರ್ಡರ್ಸ್ ನೋಡ್ರಿ. ಕೆಲವೊಂದು ಪ್ಲೇ ಏರಿಯಾಸ್ ಅದಾವ ಇಲ್ಲಿ. ನಮಗೆ ಸೂಟ್ ಆಗೋಂಥದ್ದು ಯಾವುದಿದೆ ಒಂದು ಐತಿ ಇಲ್ಲಿ. ಸೀಸಾ ಏನು ಮತ್ತು ಒಬ್ಬರು ಬೇಕಾಗ್ತಾರೆ. ಇದಾದ್ರೆ ನಾವು ಒಬ್ಬರೇ ಆಡ್ಬೋದು. ಡೆಮೋ ತೋರ್ಸತ್ತೆ, ಜೀವನ ಇಲ್ಲ ಅಂದ್ರೆ ಹೆಂಗೆ ಆಡ್ಬೋದು. ಕೊಡ್ಬೋದು ನೀವು. ಲೈಫ್ ಆಲ್ರೆಡಿ ರೌಂಡ್ ತಿರುಗಿಸ್ತೈತೆ, ಅದೊಂದು ರೌಂಡ್ ತಿರುಗಿಸ್ಬೇಕು. ಥ್ಯಾಂಕ್ ಯು. ಲೈಫ್ ಆಲ್ರೆಡಿ ರೌಂಡ್ ತಿರುಗಿಸ್ತೈತೆ, ಅದೊಂದು ರೌಂಡ್ ತಿರುಗಿಸ್ಬೇಕು ನಿಮಗೆ. ಇದ ಮೇಲೆ ಈಗ ನನ್ನ ಡ್ರೆಸ್ ಇದಾಗ್ತದೆ ನೋಡ್ರಿ, ಗ್ಯಾರಂಟಿ. ಅದಕ್ಕೆ ನಾ ಜಾಸ್ತಿ ಮಾಡ್ತೀನಿ ನೋಡ್ರಿ. ಅಸಲು ಲೈಫ್ ರೌಂಡ್ ತಿರುಗಿಸತೈತೆ, ಅದು ನಮಗೆ ಬೇಡ. ಬಿದ್ರು ಚಿಂತೆ ಇಲ್ಲ, ಸ್ಲೈಡ್ ಮಾಡ್ಬಿಡ್ತೀನಿ ನೋಡ್ರಿ. ಸ್ಲೈಡ್ ಬಿದ್ರು ಚಿಂತೆ ಎಲ್ಲ ಸ್ಲೋ ಆಗಿ ಮಾಡೋದಿಲ್ಲ, ಸ್ಲೈಡ್ ಮಾಡ್ತೀನಿ ನೋಡಿ. ಸ್ಲೈಡ್ ಅಂದ್ರೆ ನೋಡಿ ಇದೇ ಪ್ರಾಬ್ಲಮ್. ಇಂಗ್ಲೀಷ್ ಕನ್ನಡ ಹೆಂಗೆ ಹೇಳ್ಬೇಕು. ಎಲ್ಲ ಕಾಲು ಮುಂದೆ ಇದ್ರಲ್ಲ, ಅದಕ್ಕೆ ಹೆಂಗೆ ಮಾಡಲ್ಲ. ಬಿದ್ರೆ ಬಿದ್ದೆ ಕಾಲ ಅಷ್ಟೇ ಗೈಸ್. ಕಾಲ ಟಚ್ ಆಗ್ತಾವ ಹಂಗಲ್ಲ.
ಇಂಪಾರ್ಟೆಂಟ್ ಕಾಲ. ಏನೂ ಆಗ್ಲಿಲ್ಲ ಅಂದ್ರೆ ನೀವು ಪೂರ್ತಿ ಹೋಗಿ ಹಿಂಗೆ ಬೀಳ್ತೀನಿ ಅಂತ ಇವ್ರದ್ದು ಅಷ್ಟೇ ಗೈಸ್, ಇನ್ನೇನಿಲ್ಲ. ಇದನ್ನೊಂದು ಬಿಟ್ಟು ಇನ್ನೇನು ಮಾಡೋಣ, ಅದು ಹತ್ತೋದೇನೇನು ಇಳಿಯೋದು. ಈ ಸೀಸನಾಗ ಇನ್ನೊಬ್ರು ಬೇಕಾಗ್ತದೆ. ನಿಮ್ಮ ಮನೆಯವ್ರ ವಿಡಿಯೋ ನೀವು ಇಲ್ಲ ಕೊಡೋಕ್ಕಾಗಲ್ಲ. ಇನ್ನೊಂದೊಬ್ರು ಬೇಕಾಗ್ತದೆ ಕೊಡಕ್ಕೆ, ಒಬ್ರಿಗೆ ಆಡಕ್ಕೆ ಬರಂಗಿಲ್ಲ. ಹಂಗೆ ಎಲ್ಲ ಆಕ್ವರ್ಡ್ ಸಿಚುವೇಶನ್. ನನ್ನ ನೋಡಿ ಪವಿತ್ರನ ಮಾಡತ್ತೆ ನೋಡಿ. ಆಕ್ವರ್ಡ್ ಸಿಚುವೇಶನ್ಸ್ ಇವಾಗ ಆಡಕ್ಕೆ ಬರಂಗಿಲ್ಲ. ಸಾಕಿಷ್ಟೇ. ಹಂಗ ವಿಡಿಯೋ ಇಟ್ಟು ಹೋಗ್ತಿರ್ತಾರ ಆನ್ ಮಾಡೋದು, ಅಲ್ಲಿಗೆ ಆಫ್ ಮಾಡೋದಿಲ್ಲ ಇವರು. ಇಲ್ಲಿ ನೋಡ್ರಿ ಹಿಂಗೆ ಉಸುಕಾಯ್ತು, ಉಸುಕ್ದಾಗೆಲ್ಲ ಕಾಲು ಹಿಂಗೆ ಮಾಡ್ಕೊಂಡು ಕೂತ್ವಿ ಈಗ ನಾವು. ನೋಡ್ರಿ ಈಗ ನಾವು ಪಾದಾರ್ಪಣೆ ವಾಪಸ್ ಹೋಗ್ತಾ ಇದ್ದೀವಿ. ಪಾಲಾಯನ ಮಾಡೋ ಟೈಮ್ ಬಂದದ್ದು. ನಾಳೆ ಇಡ್ಸಂಗಿಲ್ಲ ಅಂತ ನಾ ಯಾಕೆ ಅಂಡರ್ ಕಾನ್ಫಿಡೆಂಟ್ ಆದ, ಹಂಗೇನಿಲ್ಲ. ನಾವೆಲ್ಲ ಕಡೆ ಫಿಟ್ ಆಗ್ತಾ ಇದ್ದೀವಿ ಗೈಸ್, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇರ್ಬೇಕು, ನಮ್ಮ ಬ್ಯೂಟಿ ಮೇಲೆ ಫಸ್ಟ್. ನಾವು ಊಟ ಮುಗಿಸಿ ಹೋಗ್ತಾ ಇದ್ದೀವಿ. ಇಷ್ಟೇ ಆಗಿತ್ತು ಸಡನ್ ಪ್ಲ್ಯಾನ್ಸ್. ಒಂದು ವುಮೆನ್ಸ್ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀವಿ ಅಂತ ಅನ್ಕೋಬೋದು, ಬಟ್ ನಮ್ಗೆ ಅದೇ ಟಾಪಿಕ್ ಇಷ್ಟ. ನಾವು ವುಮೆನ್ಸ್ ಬಗ್ಗೆನೇ ಮಾತಾಡೋದು. ಅದಕ್ಕೆ ಸುಮ್ಮನೆ ನೋಡ್ತೀರಿ ವ್ಲಾಗ್ನ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ. ಕಮೆಂಟ್ ಸೆಕ್ಷನ್ ಅಂತೂ ಆಫೇ ಇಟ್ಟೆ, ನನಗೆ ಬೇಕಾಗಿಲ್ಲ ಯಾರ್ದು ಕಮೆಂಟ್ಸ್ ಅಂತೇಳಿ. ಯಾಕಂದ್ರೆ ನನಗಿಷ್ಟ ನಾನು ಮಾಡ್ತಾ ಇದ್ದೀನಿ. ಬಟ್ ಯಾರು ನೋಡ್ತಾ ಇದ್ದೀರಿ ಎಲ್ಲರಿಗೂ ನಾನು ಇಲ್ಲಿಂದ ಹೃತ್ಪೂರ್ವಕವಾಗಿ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು. ಹಿಂಗೆ ನೋಡಿರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಲೈಕ್ ಒಂದು ಸ್ವಲ್ಪ ಮಾಡಿರಿ. ನಾವು ಮಾತಾಡೋದು ಎಲ್ಲರಿಗೂ ಇಷ್ಟ ಆಗತ್ತೆ, ಮುಟ್ಟೈತೆ ಅಂತೇಳಿ ನನಗೆ ಕಾನ್ಫಿಡೆನ್ಸ್ ಬರ್ತೈತೆ ಅಷ್ಟೇ. ಲೈಕ್ ಸ್ವಲ್ಪ ಮಾಡಿರಿ. ಆಮೇಲೆ ಸ್ವಲ್ಪ ವ್ಯೂಸ್ ಇನ್ನೂ ನೋಡ್ತಿರ್ರಿ. ಏನು ವ್ಲಾಗ್ ಬಂದರೆ ಬೋರಿಂಗ್ ಅನ್ಕೋಬೇಡ್ರಿ ಪ್ಲೀಸ್, ನೋಡಿರಿ ಸ್ಕಿಪ್ ಮಾಡ್ದಂಗೆ.